ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಸುಸ್ತಾಗೋ ತರ ಕೆಲಸ ಮಾಡಿ ಮನೆಗೆ ಬಂದು ಮಲ್ಕೊಳ್ಳೋಣ ಅಂತ ಕಣ್ಣು ಮುಚ್ಚಿದ್ರೆ ನಿದ್ದೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ನಮ್ಗಿರೋ ಜವಾಬ್ದಾರಿಗಳು ಮಾತ್ರ ಕಣ್ ಮುಂದೆ ಬರುತ್ತೆ. ಅಪ್ಪ ಮಾಡಿರೋ ಸಾಲ ತೀರಿಸ್ಬೇಕು, ಜೊತೆಗೆ ಅಕ್ಕ ತಂಗಿನ ಮದ್ವೆನೂ ಮಾಡ್ಬೇಕು, ಕನ್ಸಿನ ಗಾಡಿನೂ ತಗೊಬೇಕು, ಸ್ವಂತ ಮನೆನೂ ಕಟ್ಟಿಸ್ಬೇಕು. ಇದಲ್ದೆ ನಮ್ಮ ಕರ್ಮಕ್ಕೆ ಒಂದು ಪ್ರೀತಿನೂ ಮಾಡಿರ್ತೀವಿ, ಅವಳನ್ನೂ ಚೆನ್ನಾಗಿ ನೋಡ್ಕೊಬೇಕು. ಇಷ್ಟೆಲ್ಲ ಜವಾಬ್ದಾರಿಗಳ ಮುಂದೆ ಕಣ್ಣಿಗೆ ನಿದ್ದೆ ಬರುತ್ತಾ? ತಾಯಿ ಕೈ ಎತ್ ಮುಗಿಬೇಕು. ಬಡವ್ರ ಮನೆ ಹುಡುಗರ ಜೀವನ ಹೆಂಗೈತಿ ಅಂದ್ರ ಅವ್ರ 500 ರೂಪಾಯಿ ಪಗಾರನ್ಯಾಗ ಲಕ್ಷ ಗಂಟ್ಲೆ ಸಾಲ ಹರಿದ್ರ ಒಳಗ ಅವ್ರದರ್ಧ ಜೀವನಾನ ತನು ವ್ಯರ್ಥ ಮಾಡದೆ ಬಾನಿನೆತ್ತರ ಬಲವ ಕೊಟ್ಟನು. ಅನ್ನದಾತ ಜನ್ಮ ಕೊಟ್ಟು ತಾಯಿ 2 ಮಲಿ ಹಾಲು ಕೊಟ್ಟಾಳಂತ ಆಕಿಗೆ 5 ಅಡಿ 6 ಅಡಿ ರುದ್ರ ಭೂಮಿ ಮಾಡಿ ನಾವು ಧರ್ಮ ಪಾಲಿಸ್ತೀವಿ ಅಂತ ಹೇಳ್ತಾರ. ಅದೇ ಗೋ ತಾಯಿಗೆ 4 ಮಲಿ ಹಾಲು ಇರ್ತವೆ, ಜಗತ್ತಿಗೆ ಹಾಲು ಕೊಡ್ತಾಳ. ಮಕ್ಕಳ ಹಾಲಿಲ್ಲ ಅಂದ್ರೆ ಶಾಲೆಗೆ ಹೋಗಂಗಿಲ್ಲ, ಸಿಗ್ಲಿ ಬಸ್ ಸ್ಟ್ಯಾಂಡ್ಗೆ ಚಾ ಇಲ್ಲ ಅಂದ್ರೆ ವಾದ ಮಾಡಾಕ ತಲೆ ಓಡಂಗಿಲ್ಲ. ಅಂತ ಗೋ ತಾಯಿ ಹೊಟ್ಟೆ ಹುಟ್ಟಿದಂತ ಬಸವಣ್ಣನ ವಯಸ್ಸಿರ ಮಠ ರೈತ ದುಡಿಸ್ಕೊಂಡು ಆಮೇಲೆ ವಯಸ್ಸು ಮೇರೆದ ಕಟಗರು ಕೊಟ್ಟು ಅದನ್ನು 190ರಷ್ಟು ತಿನ್ನಂತ ವ್ಯವಸ್ಥೆ ಆಗೈತೆ ಅಂದ್ರೆ ಇವತ್ತು ಬಸವಣ್ಣನ ಶಾಪ ಭೂಮಿ ತಟ್ಟೈತಿ. ಇಸ್ತ್ರಿ ಅರಿವಿ ಹಾಕೊಂಡ ಇನ್ನೊಬ್ಬರ ಕಡೆ ಆಳಾಗಿ ದುಡಿ ಬದ್ಲಿ ಮರ್ದಿದ್ದ ಅರಿವಿ ಹಾಕೊಂಡ್ರು ನಮ್ಮ ಹೊಲದಾಗ ನಾವ ರಾಜಂತರಾನು ದುಡಿಬೇಕು.